ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ ಸ್ನೇಹಿತರೆ, ಇವಾಗೇನು ನಮ್ಮ ಚಾನಲಲ್ಲಿ ಕಳೆದ ಒಂದು 3 ಡೇಸಿಂದ ವಿಡಿಯೋ ಬಂದಿಲ್ಲ. ಕಾರಣ ಇಷ್ಟೇ, ಈಗೇನು ಕೂಡ ಅಪ್ಡೇಟ್ ಇರಲಿಲ್ಲ. ಬಟ್ ಇವಾಗ ಫಸ್ಟ್ ಸೆಮಿಸ್ಟರ್ ಹುಡುಗರು ಎಕ್ಸಾಮ್ ಹತ್ರ ಬಂದಂಗೆ ಭಾಳಷ್ಟು ಹುಡುಗರು ಗ್ರೂಪಲ್ಲೂ ಕೂಡ ಭಾಳಷ್ಟು ಮಾತಾಡ್ತಿದ್ದಾರೆ ಅಬೌಟ್ ಬ್ಲೂ ಪ್ರಿಂಟ್ ಬಗ್ಗೆ. ಓಕೆ, ನಿಮ್ಮ ಗಾಳೆ ಬ್ಲೂ ಪ್ರಿಂಟ್ ಇದೆ, ಈ ಗಾಳೆ ಅದ್ರ ಬಗ್ಗೆನೂ ಕೂಡ ಹೇಳಿದೆ. ಬಟ್ ಇವಾಗ ಎಕ್ಸಾಮ್ ಹತ್ತತ್ರ ಬಂದಾಗ ಹುಡುಗರು ಮತ್ತೆ ಕೇಳೋದು ಸರ್ವೇ ಸಾಮಾನ್ಯ. ಓಕೆ, ಈ ಗಾಳೆ ನಮ್ಮೊಂದು ನರ್ಸಿಂಗ್ ನೋಟ್ಸಲ್ಲಿ ಎಲ್ಲನೂ ಕೂಡ ಕಳಿಸಿದ್ದೀನಿ, ಪಿನ್ನು ಕೂಡ ಮಾಡಿದ್ದೀನಿ. ಈಗ ಯಾರೆಲ್ಲ ಚೆಕ್ಔಟ್ ಮಾಡ್ಕೊಂಡಿಲ್ಲ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಬೋದು. ಇಲ್ಲಿ ಕಾಣಿಸಿದೆ. ಓಕೆ, ಪಿನ್ ಫೈಲ್ಸ್ ಅಂತ ಇರ್ತವೆ, ಅದರಲ್ಲಿ ಹೋಗ್ಬಿಟ್ಟು ಇಲ್ಲಿ ನಿಮಗೆ ಒಂದು ಫೈಲ್ ಸಿಗುತ್ತೆ, ಬ್ಲೂ ಪ್ರಿಂಟ್ ಆ್ಯಂಡ್ ಮಾಡಲ್ ಅಂತಂದು. ಬ್ಲೂ ಪ್ರಿಂಟ್ ಆ್ಯಂಡ್ ಮಾಡಲ್ ಅಂತ ಚೆಕ್ಔಟ್ ಮಾಡ್ಕೊಂಡಾಗ ಇಲ್ಲಿ ಬ್ಲೂ ಪ್ರಿಂಟ್ ಆ್ಯಂಡ್ ಮಾಡಲ್ ಒಂದು ಫಿಡಪ್ ಸಿಗ್ತದೆ. ಇದನ್ನ ಓಪನ್ ಮಾಡ್ಕೋರೆ. ಓಕೆ, ಓಪನ್ ಮಾಡ್ಕೊಂಡಾಗ ಏನಪ್ಪ ಆಗುತ್ತೆ ಅಂತಂದರೆ ಈ ರೀತಿಯಾಗಿ ನಿಮಗೆ ಒಂದು ಬ್ಲೂ ಪ್ರಿಂಟ್ ಆ್ಯಂಡ್ ಮಾಡಲ್ ಸಿಗ್ತದೆ. ಇದು 2023 ಇತ್ತಂದರೆ ನಿಮಗೆ ಕನ್ಫ್ಯೂಸ್ ಹಾಕೋಬೇಡಿ. ಈಗ ನೀವು RS6 ಬ್ಯಾಚು. ಓಕೆ, ಈಗ ಆ್ಯನ್ಯುವಲ್ ಸ್ಟೂಡೆಂಟ್ಸ್ ಯಾರಿದ್ರು ನೋಡ್ರಿ ಅಂತಂದರೆ ನೀವು ಫಸ್ಟ್ ಸೆಮ್ಮು, ನಿಮ್ಮ ಸೀನಿಯರ್ಸು 3rd ಸೆಮ್ಮು, ಮತ್ತು ಅವ್ರ ಸೀನಿಯರ್ಸು 5th ಸೆಮ್ ಇದ್ದಾರಲ್ವ, ಅವ್ರಿಗಿಂತ ಸೀನಿಯರ್ ಯಾರು ಫೈನಲ್ ಇಯರ್ ಇದ್ದಾರೋ ಅಥವಾ ಈಗ ಫೈನಲ್ ಇಯರ್ ಮುಗಿಸ್ಕೊಂಡು ಹೋಗಿದ್ದಾರೋ ಅವರೆಲ್ಲರೂ ಕೂಡ ಈಗ ಆ್ಯನ್ಯುವಲ್ ಸ್ಟೂಡೆಂಟ್ಸ್ ಅಂತ ಕರಿತೀವಿ ನಾವು. ಈಗ ಯಾರು ಫೈನಲ್ ಇಯರ್ ಇದ್ದಾರೋ ಅವ್ರು ಮುಗಿಸ್ಕೊಂಡು ಹೋದಾರೋ ಅವರು RS5 ಬ್ಯಾಚು. ಓಕೆ, ನೀವು ಯಾರೆಲ್ಲ ಸೆಮಿಸ್ಟರ್ ಬಂದಿದ್ದಾರೋ ನೀವು RS6 ಬ್ಯಾಚ್ ಇದ್ದಾರೆ. ಓಕೆ, RS6 ಬ್ಯಾಚು ಮತ್ತು 5 ಬ್ಯಾಚ್ಗೆ ಏನು ಡಿಫ್ರೆನ್ಸ್ ಅಂತಂದರೆ RS6 ಬ್ಯಾಚ್ಗೆ ಏನಪ್ಪ ಅಂತಂದರೆ ಕಂಪ್ಲೀಟಾಗಿ 4th ಇಯರ್ದು ಎಲ್ಲನೂ ಕೂಡ ಮುಗಿಯೋರು ಕೂಡ ಬ್ಲೂ ಪ್ರಿಂಟು ವಿತ್ ಅವ್ರಿಗೆ ಕ್ವಶನ್ ಬ್ಯಾಂಕ್ ಕೂಡ ಎಲ್ಲನೂ ಕೂಡ ಇತ್ತು. ಬಟ್ ನಿಮಗೆ RS5 ಬ್ಯಾಚ್ಗೆ ಹೊಸದಾಗಿ ಒಂದು ಸಿಲೆಬಸ್ ಅಂತ ಬರ್ತದೆ ಆ್ಯಂಡ್ ಹೊಸದಾಗಿ ನಿಮಗೆ ಬ್ಲೂ ಪ್ರಿಂಟ್, ಅದು ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ ಮಾತ್ರ ಬ್ಲೂ ಪ್ರಿಂಟ್ ಇದೆ. 3rd ಸೆಮಿಸ್ಟರ್ಗೆ ಸ್ವಲ್ಪ ಏನೋ ಯೂನಿವರ್ಸಿಟಿಗೆ ಕನ್ವಿನ್ಸ್ ಮಾಡೋದಕ್ಕೆ ರೆಡಿ ಮಾಡ್ತಿದ್ದಾರೆ, ಅದು ಕೂಡ ಬರ್ತದೆ ಇನ್ನು ಸ್ವಲ್ಪ ದಿನದಲ್ಲಿ. ಓಕೆ, ಈಗ ಏನು ಮಾತಾಡ್ತಿದ್ದೀನಿ ಅಂತಂದರೆ ನಿಮಗೆ ಈಗ ಫಸ್ಟ್ ಸೆಮಿಸ್ಟರ್ ಹುಡುಗರಿಗೆ ಏನಪ್ಪ ಅಂದರೆ ಈಗ ಬ್ಲೂ ಪ್ರಿಂಟ್ ಅಂತ ಕೇಳಿದ್ರೆ ಇದೇ ಇರ್ತದೆ. ಹೌದು, ಖಂಡಿತವಾಗಿ ಕೂಡ ನಿಮ್ಮ RS5 ಬ್ಯಾಚ್ RS6 ಬ್ಯಾಚ್ RS6 ಬ್ಯಾಚ್ ಮುಗಿಯುವವರೆಗೂ RS7 ಬ್ಯಾಚ್ ಎಲ್ಲಿವರೆಗೂ ಕೂಡ ಬರ್ತದೆ ಅಲ್ಲಿವರೆಗೂ ಕೂಡ ಇದೇ ಬ್ಲೂ ಪ್ರಿಂಟ್ ಫಾಲೋ ಮಾಡಬೇಕಾಗ್ತದೆ. ಓಕೆ, ನಿಮಗೆ ನೋಡಿ ಫಸ್ಟ್ ಸೆಮಿಸ್ಟ್ರಲ್ಲಿ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಸಿಗ್ತದೆ. ಓಕೆ, ಅನಾಟಮಿ ಸೆಕ್ಷನ್ A. ಓಕೆ, 37 ಮಾರ್ಕ್ಸಲ್ಲಿ ನಿಮಗೆ ಲಾಂಗ್ ಎಸ್ಸೆ 1, ಶಾರ್ಟ್ ಎಸ್ಸೆ 3 ಮತ್ತು ಶಾರ್ಟ್ ಆನ್ಸರ್ 3 ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ 6 ಅನಾಟಮಿಲಿ ಈ ರೀತಿ ಒಂದು ಕ್ವಶನ್ ಪೇಪರ್ ಸಿಗ್ತದೆ. ಓಕೆ, ಇದನ್ನು 1.5 ಗಂಟೆಗಳು ಬರೆದಾದ ತಕ್ಷಣ ಮತ್ತೆ ನಿಮಗೆ ಫಿಸಿಯಾಲಜಿ ಒಂದು ಪೇಪರ್ ಸಿಗ್ತದೆ. ಓಕೆ, ಅದು ಕೂಡ ಒಂದು ಲಾಂಗ್ ಎಸ್ಸೆ ಇರ್ತದೆ ಆ್ಯಂಡ್ ಶಾರ್ಟ್ ಎಸ್ಸೆ ಕೂಡ 3 ಮತ್ತು ಶಾರ್ಟ್ ಆನ್ಸರ್ ಕೂಡ 3 ಆ್ಯಂಡ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಕೂಡ MCQ 7 ಇರ್ತದೆ. ಅಂದರೆ ಎರಡು ಸೇರಿ ಎಷ್ಟಾಯಿತು 75 ಆಯಿತು. ಓಕೆ, 75ಗೆ ಔಟ್ ಆಫ್ 75 38 ತೊಗೊಂಡ್ರೆ ನೀವು ಪಾಸ್. ಓಕೆ, ಅಂದರೆ ಹಾಫ್ ತೆಗಿಬೇಕಾಗ್ತದೆ. ಇದು ನಿಮಗೆ ಅನಾಟಮಿ ಫಿಸಿಯಾಲಜಿ 3 hours ನಡೀತದೆ, ಅದು ಒಂದೂವರೆ ಗಂಟೆ, ಇದು 1.5 ಗಂಟೆ. ಓಕೆ, ಇದಾಯಿತು. ನೆಕ್ಸ್ಟ್ ಏನಪ್ಪ ಅಂತಂದರೆ ಹುಡುಗರು ನೆಕ್ಸ್ಟ್ ಕೇಳೋದಂತಂದರೆ ಅಪ್ಲೈಡ್ ಸೋಷಿಯಾಲಜಿ ಆ್ಯಂಡ್ ಸೈಕಾಲಜಿ. ಇದು ಕೂಡ ಸೇಮ್ 37 38 ಇರ್ತದೆ. ನೋಡ್ಕೊರಿ, ಲಾಂಗ್ ಎಸ್ಸೆ 1 ಇದೆ, ಶಾರ್ಟ್ ಎಸ್ಸೆ 3, ಶಾರ್ಟ್ ಎಸ್ಸೆ 3, ಓಕೆ, ಶಾರ್ಟ್ ಆನ್ಸರ್ 3 ಮತ್ತು MCQ 6 ಅದ. ಸೇಮ್ ಅದೇ ರೀತಿಯಾಗಿ ಸೈಕಾಲಜಿನೂ ಕೂಡ ಲಾಂಗ್ ಎಸ್ಸೆ 1 ಅದ ಆ್ಯಂಡ್ ಶಾರ್ಟ್ ಎಸ್ಸೆ 3, ಶಾರ್ಟ್ ಆನ್ಸರ್ 3 ಮತ್ತು MCQ 7. ಓಕೆ, ಇದರಲ್ಲೂ ಕೂಡ ಔಟ್ ಆಫ್ 75ಗೆ 38, ಎರಡು ಕೂಡ ಕಂಬೈಂಡ್ ಆಗಿ 38 ತೊಗೊಂಡ್ರು ಕೂಡ ಪಾಸ್ ಆಗ್ತಾರೆ. ಓಕೆ, ಮುಂದೆ ಬರೋದಾಗ ಹೇಳ್ತೀನಿ. ಇವಾಗ ನಿಮಗೆ ಕನ್ಫ್ಯೂಸ್ ಕಾಡ್ತದೆ. ಓಕೆ, ಈಗೇನಪ್ಪ ಅಂತಂದರೆ ಈಗ ಹೇಳಿದೆ ನಾನು ನಿಮಗೆ ಬ್ಲೂ ಪ್ರಿಂಟ್ ಯಾವ ರೀತಿ ಬ್ಲೂ ಪ್ರಿಂಟ್ ಫಾಲೋ ಮಾಡಬೇಕು. ಓಕೆ, ಈಗ ನಿಮ್ಗೆ ಯಾವುದಾದ್ರೂ ಒಂದು ನಾರ್ಮಲಾಗಿ ಒಂದು ಯಾವುದಾದ್ರು ತೊಗೊಳ್ಳೋಣ. ಓಕೆ, ಇಲ್ಲಿ ಅಪ್ಲೈಡ್ ಅನಾಟಮಿ ಬ್ಲೂ ಪ್ರಿಂಟ್ ಇದೆ, ಲಾಂಗ್ ಎಸ್ಸೆ 10 ಮಾರ್ಕ್ಸ್. ಈ ಲಾಂಗ್ ಎಸ್ಸೆ 10 ಮಾರ್ಕ್ಸ್ ಯಾವ ಚಾಪ್ಟ್ರಲ್ಲಿ ಬರ್ತದೆ? ನಾ ಎಲ್ಲನೂ ಕೂಡ ಬ್ಲೂ ಪ್ರಿಂಟ್ ಹೇಳಕತ್ತಂದು ಕುಂದ್ರಲ್ಲ, ಒಂದು ಸಬ್ಜೆಕ್ಟ್ ಹೇಳ್ತೇನೆ, ನಿಮ್ಗೆಲ್ಲನೂ ಕೂಡ ಅರ್ಥ ಆಗ್ತದೆ. ಓಕೆ, 10 ಮಾರ್ಕ್ಸ್ದು ಅಪ್ಲೈಡ್ ಅನಾಟಮಿ ಏನು ಕಾಣಿಸ್ತಿದೆ 10 ಮಾರ್ಕ್ಸ್ದು ಒಂದು ಬರ್ತಂತ ಹೇಳಿದೆ. ಅದು ಒಂದು ಅನಾಟಮಿಲಿ ಬರ್ತದಂತಂದರೆ ಯಾವ್ಯಾವ ಚಾಪ್ಟ್ರಲ್ಲಿ ಬರ್ತದೆ ನೋಡಿರಿ. ಯೂನಿಟ್ 2, 3, 4, 7, 10 ಅಂತಂದರೆ ಈ 5 ಚಾಪ್ಟ್ರಲ್ಲಿ ಯಾವುದಾದ್ರೂ ಒಂದು ಲಾಂಗ್ ಎಸ್ಸೆ ಬರ್ತದೆ. ಅಂದರೆ ಇಲ್ಲಿ ನೋಡಿರಿ, ರೆಸ್ಪಿರೇಟರಿ ಸಿಸ್ಟಮ್, ಡೈಜೆಸ್ಟ್ ಸಿಸ್ಟಮ್ ಆ್ಯಂಡ್ ಸರ್ಕ್ಯುಲೇಟರಿ ಆ್ಯಂಡ್ ಲಿಂಪೆಟಿಕ್ ಸಿಸ್ಟಮ್ ಮತ್ತು ಮಸ್ಕ್ಯುಲೋಸ್ಕೆಲೆಟಲ್ ಸಿಸ್ಟಮ್ ಮತ್ತು ನರ್ವಸ್ ಸಿಸ್ಟಮ್, ಈ 5 ಸಿಸ್ಟಮ್ ಸೇರಿಬಿಟ್ಟು ಒಂದು ಲಾಂಗ್ ಎಸ್ಸೆ ಅಂದರೆ 10 ಮಾರ್ಕ್ಸ್ ಒಂದು ಕ್ವಶನ್ ಬರ್ತದೆ ಅನಾಟಮಿಲಿ. ನೆಕ್ಸ್ಟ್ ಶಾರ್ಟ್ ಎಸ್ಸೆ ಎಷ್ಟು ಬರ್ತದೆ? ಓಕೆ, ಶಾರ್ಟ್ ಎಸ್ಸೆ ನಿಮಗೆ 3 ಬರ್ತಂತ ಕೊಟ್ಟು ಅದಕ್ಕೆ 5 ಮಾರ್ಕ್ಸ್ ಇಂಟು 3 ಅಂದರೆ 15 ಮಾರ್ಕ್ಸು. ಅದು ಎಷ್ಟು ಯೂನಿಟ್ ಕವರ್ ಆಗ್ತದೆ ನೋಡಿ? ಯೂನಿಟ್ 2, 3, 4, 7, 8, 9, 10 ಇದಿಷ್ಟು ಸಿಸ್ಟಮ್ ಸೇರಿಬಿಟ್ಟು 3 ಕ್ವಶನ್ ಎಲ್ಲಾದರೂ ತೆಗಿಬೋದು. ಅವ್ರು ಯಾರು ಸಿಸ್ಟಮ್ ಮೇಲಾದರೂ ತೆಗಿಬೋದು. ಓಕೆ, ನೆಕ್ಸ್ಟು ವೆರಿ ಶಾರ್ಟ್ ಆನ್ಸರ್. ಓಕೆ, ವೆರಿ ಶಾರ್ಟ್ ಆನ್ಸರಲ್ಲಿ ಕೂಡ 3 ಬರ್ತವೆ, ಅಂದರೆ 2 ಮಾರ್ಕ್ಸ್ ಅಂತ ಕರಿತೀವಿ. ಅದು ಕೂಡ ನಿಮಗೆ ಯೂನಿಟ್ 1, 5, 6, 8, 10. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ MCQ ಕೂಡ ಯಾವತ್ತು ಐತಾರೆ ಪಾರ್ಟ್ ಚಾಪ್ಟರ್ ನಿಮ್ಗೆ ಕೊಟ್ಟಿದ್ದಾರೆ 5 ಚಾಪ್ಟರ್ ಇದೆ. ಓಕೆ, ಅದಕ್ಕೂ ಯೂನಿಟ್ 1, 6, 7, 8, 9 ಈ ರೀತಿ ಇಷ್ಟು ಕಂಬೈಂಡಾಗೆ ಬರ್ತದೆ. ಫಾರ್ ಎಕ್ಸಾಂಪಲ್ ಲಾಂಗ್ ಎಸ್ಸೆ ಒಂದು ಕ್ವಶನ್ಗೆ 5 ಚಾಪ್ಟರ್ ಓದಬೇಕಾಗಿ ಬರ್ತಾರೆ. ಹೌದು, ಹಂಗೆ ಇದೆ, ಹಂಗೆ ಓದಬೇಕಾಗ್ತದೆ. ಯಾಕಂದರೆ ನಿಮಗೆ ಕ್ವಶನ್ ಬ್ಯಾಂಕ್ ಇಲ್ಲ. ಸೊ ಹಂಗಾಗಿ ನಿಮ್ಮ ಸೀನಿಯರ್ಸ್ ಬೇಕಾದರೆ ಮಾಡಲ್ ಪೇಪರ್ ಸಿಗ್ತದೆ ಅಂತಂದರೆ ಫಾರ್ ಎಕ್ಸಾಂಪಲ್ ಅವ್ರದ್ದು ಏನಪ್ಪ ಅಂದರೆ ಕ್ವಶನ್ ಪೇಪರ್ ಸಿಗುತ್ತೆ ನಿಮಗೆ ಪ್ರೀವಿಯಸ್ ಇಯರ್ದು ಅಂತ ತೊಗೊಂಡು ನೋಡ್ಕೊತೀನಿ ಅಂದರೆ ನೋಡ್ಕೋರಿ. ಬಟ್ ಬ್ಲೂ ಪ್ರಿಂಟ್ ಇರೋದು ಮಾತ್ರ ಹಿಂಗೆ. ಓಕೆ, ಆ್ಯಂಡ್ ಅದಾದ ತಕ್ಷಣ ನೆಕ್ಸ್ಟ್ ಕೂಡ ನೀವು ಹಂಗೆ ನೋಡ್ತೀನಿ ಅನ್ನೋದಂತಂದರೆ ಲೈಕ್ ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಓಕೆ, ಫಿಸಿಯಾಲಜಿನೂ ಕೂಡ ಸೇಮ್ ಲಾಂಗ್ ಎಸ್ಸೆ 1, ಅದರಲ್ಲಿ ಕೂಡ 4 ಚಾಪ್ಟರ್ ಸೇರಿ ಅಂದರೆ ರೆಸ್ಪಿರೇಟರಿ ಸಿಸ್ಟಮ್, ಡೈಜೆಸ್ಟ್ ಸಿಸ್ಟಮ್, ಮಸ್ಕ್ಯುಲೋಸ್ಕೆಲೆಟಲ್ ಆ್ಯಂಡ್ ನರ್ವಸ್ ಸಿಸ್ಟಮ್ ಸೇರಿ 1 ಬರ್ತದೆ.
ಓಕೆ ಅದೇ ರೀತಿಯಾಗಿ ಎಲ್ಲನೂ ಕೂಡ ನೋಡ್ಕೋರಿ. ಇದೇ ರೀತಿ ಈ ರೀತಿ ನೀವು ಬ್ಲೂ ಪ್ರಿಂಟ್ ಫಾಲೋ ಮಾಡಬೇಕಾಗ್ತದ. ಓಕೆ ನೆನ್ಪಿಟ್ಕೋರಿ, ಈ ರೀತಿ ಬ್ಲೂ ಪ್ರಿಂಟ್ ಫಾಲೋ ಮಾಡ್ಕೋ. ನೀವು ಹೋಗಿ ಇದು ನೋಡ್ಕೊಂಡ್ಬಿಡ್ತೀರ. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಕಾಣಿಸ್ತಾ ಓಕೆ ಇದನ್ನು ನೋಡ್ಕೊಂಡ ತಕ್ಷಣ ನಿಮಗೆ ಕನ್ಫ್ಯೂಷನ್ ಆಗ್ತದೆ ಯಾವ ರೀತಿ ಬರ್ತದೆ ಏನಂತದ್ದು. ಸೊ ಇದು ನೋಡೋಕೆ ಹೋಗ್ಬೇಡ್ರಿ, ಇದು ನಿಮಗೆ ಸ್ವಲ್ಪ ಗ್ರಾಫ್ಸ್ ಆಗಿ ಕೊಟ್ಬಿಡ್ತಾರೆ. ಇದು ಏನು ಕಾಣಿಸ್ತದೆ ಅಂದರೆ ಡೆಪ್ತ್ ಕಾಣ್ತದೆ, ಬಟ್ ಇದೇ ನಿಮ್ಮದು ಆ್ಯಕ್ಚುಲಿ ಬ್ಲೂ ಪ್ರಿಂಟ್. ಓಕೆ ಫಾರ್ ಎಕ್ಸಾಂಪಲ್ ಈಗ ರೆಸ್ಪಿರೇಟರಿ ಸಿಸ್ಟಮ್ ಒಂದು 10 ಮಾರ್ಕ್ಸ್ಗೆ ಬರ್ತಂತ ಓದ್ಕೊಂಡ್ಬಿಟ್ಟಿರ್ತಾರೆ, ಬಟ್ ಅದಕ್ಕೆ ಎದ್ದು ಮಸ್ಕ್ಲೋಸ್ಕೆಲೆಟನ್ ಕೇಳ್ತಂದರೆ ನೀವು ಅವಾಗ ಮತ್ತೆ ಅಂದರೆ ನಿಮಗೆ ಎಕ್ಸಾಮ್ನಲ್ಲಿ ಬರೆಯೋ ಕಾಲಕ್ಕೆ ಅಂದರೆ ಏನು ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ 4 ಚಾಪ್ಟರ್ನ ಚೆನ್ನಾಗಿ ಓದ್ಕೊಂಡ್ರೆ ಒಂದು ಲಾಂಗ್ ಎಸ್ಸೇನೂ ಕೂಡ ಕವರ್ ಆಗ್ತದೆ. ಆ್ಯಂಡ್ ಅವಾಗ ನಿಮ್ಗೆ ಏನು ಆಟೋಮೆಟಿಕ್ಲಿ ಏನಾಗ್ತದೆ ಶಾರ್ಟ್ ಎಸ್ಸೇ ಕೂಡ ನಿಮ್ಗೆ ನೋಡ್ತಿರ್ಬೋದು. ಅಲ್ಲಿ ಮೇಲಿರುವಂಥ ಯಾವಪ್ಪ 3 ಓಕೆ 4 ಯೂನಿಟ್ ಕೂಡ ನಿಮ್ಗೆ ಶಾರ್ಟ್ ಎಸ್ಸೇ ಇದ್ರಲ್ಲೂ ಕೂಡ ಕವರ್ ಆಗ್ತದೆ. ಸೊ ಒಟ್ಟಾರೆ ಹೇಳ್ಬೇಕಂತಂದರೆ ಈ ಬ್ಲೂ ಪ್ರಿಂಟ್ ನೋಡಿದ್ರೆ ನಿಮಗೆ ಅನಿಸುತ್ತೆ ಎಲ್ಲ ಇಡೀ ಬುಕ್ನ ಓದಬೇಕಂತ ಅನಿಸುತ್ತೆ ನಿಮಗೆ. ಸರಿ, ಸೊ ಆ ರೀತಿ ಇದೆ. ಬೆಟರ್ ಏನು ಮಾಡಿರಿ, ನಿಮ್ಮ ಸೀನಿಯರ್ಸು ಒಂದು 2 ವರ್ಷ ಓಕೆ ನಿಮ್ಮ ಸೀನಿಯರ್ಸ್ ಈಗ 3rd ಸೆಮ್ ಮತ್ತು 5th ಸೆಮ್ ಇದ್ದಾರಲ್ಲ, ಅವ್ರು ಬರೆದಕ್ಕಂಥ ಕ್ವಶನ್ ಪೇಪರು ಮತ್ತು ಅವ್ರದ್ದು ಸಪ್ಲಿಮೆಂಟ್ರಿ ಕ್ವಶನ್ ಪೇಪರು 4 ಸಿಗ್ತು. ಅದು 4 ತೊಗೊಂಡು ಕಂಪೇರ್ ಮಾಡ್ಕೋರಿ, ಈಸಿ ಆಗುತ್ತೆ. ಓಕೆ ಸೊ ಎನಿವೇ ಎಕ್ಸಾಮ್ ಹತ್ರ ಬರ್ತದವೆ. ಈ ಟೈಮ್ ಟೇಬಲ್ ಕೂಡ ಸದ್ಯದಲ್ಲಿ ಅನೌನ್ಸ್ಮೆಂಟ್ ಆಗುತ್ತೆ. ಸೊ ಓದೋಕ್ಕೆ ಸ್ಟಾರ್ಟ್ ಮಾಡಿ, ಇನ್ಮೇಲೆ ಅಂದ್ರೆ ಓದ್ರಿ. ಸರಿ, ಏನಾದರೂ ಸಜೆಷನ್ ಬೇಕಂತಂದರೆ ಕಮೆಂಟಲ್ಲಿ ಹಾಕ್ರಿ, ಅದನ್ನು ವಿಡಿಯೋ ಮಾಡೋಣ. ಓಕೆ ಬಾಯ್.